ಇವತ್ತು ನಮ್ಮ ಮನೆಗೆ ಹೋದ ತಕ್ಷಣ ನಮ್ಮಪ್ಪ ನನ್ನ ಕೈಗೆ ದುಡ್ಡು ಕೊಟ್ಟರು. ಬಾರೆ ಅಕ್ಕ, ಇಲ್ಲೇನು ಮಾಡ್ತೀಯ, ಹೊಸ್ತೊಡ್ಕ ಊರಲ್ಲೇ ಎಲ್ಲ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳ್ದ ನನ್ನ ತಮ್ಮ. ಹಂಗಾಗಿ ಧ್ರುವಿನ ಮುಂಚೆನೇ ಕರ್ಕೊಂಡು ಹೋಗಿದ್ದ. ನಾನು ಇಲ್ಲೆಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ಲೇಟಾಗಿ ಹೋದೆ. ನಾನು ಹೋಗೋವಷ್ಟರಲ್ಲಿ ನಮ್ಮಮ್ಮ ಮಟನ್ ಸಾಂಬಾರು, ಬೋಟಿ ಗೊಜ್ಜು, ಮುದ್ದೆ ಎಲ್ಲ ರೆಡಿ ಮಾಡಿದ್ರು. ಧ್ರುವಿ ಆಲ್ರೆಡಿ ಊಟ ಮಾಡ್ತಿದ್ಲು. ನಮ್ಮಮ್ಮನ ಕೈ ರುಚಿ ಹೆಂಗೆ ಅಂದರೆ, ಮಟನ್ ಸಾರು ಒಂದು ವೇಳೆ ಮಾಡಬೇಕಾದ್ರೆ ನಮ್ಮಮ್ಮ ನೀನೇ ಮಾಡು ಮಗಳೇ, ನಂಗೆ ಆಗಲ್ಲ ಅಂತ ಹೇಳಿದಾಗ ನಾನು ಮಾಡಿದರೆ ನನ್ನ ತಮ್ಮ ಊಟಕ್ಕೆ ಕೂತ ತಕ್ಷಣ ಹೇಳ್ತಾನೆ, ನೀನು ಮಾಡಿರೋದು ಬಿಡೆ, ನಮ್ಮಮ್ಮ ಮಾಡಿರೋ ಸಾಂಬಾರಲ್ಲ ಇದು ಅಂತ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಮಟನ್ ಸಾಂಬಾರನ್ನ. ಆ ಸಾಂಬಾರು ಸ್ಮೆಲ್ಲಿಗೆ ಟೆಂಪ್ಟ್ ಆಗಿ ಮುಂಚೆನೇ ಬಿಸಿ ಬಿಸಿ ಸಾಂಬಾರನ್ನ ಸ್ವಲ್ಪ ಲೋಟಕ್ಕೆ ಹಾಕ್ಕೊಂಡು ಈ ಕಾಫಿ ಕುಡಿತಾರಲ್ಲ ಹಂಗೆ ಸ್ವಲ್ಪ ಕುಡಿದ್ಬಿಟ್ಟೆ. ನನಗೆ ನಮ್ಮಮ್ಮ ಇನ್ನೂ ಒಂದು ಅಡುಗೆ ಕೆಲಸ ಉಳಿಸಿತ್ತು. ಅದೇನಂದರೆ ಕಬಾಬ್ ಮಾಡಬೇಕಾಗಿತ್ತು. ಮೀನ್ದೆಲ್ಲ ನಮ್ಮಮ್ಮ ಮಾಡೋಕ್ಕೆ ಬರಲ್ಲ, ಅಷ್ಟು ನೀನೇ ಮಾಡು ಅಂತ ಇಟ್ಟಿದ್ರು. ನಾನು ಹೋಗಾದ್ಮೇಲೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತ ಕಲಸಿಟ್ಟೆ. ನಾನು ನಮ್ಮಮ್ಮ ಅಡುಗೆ ಕೆಲಸ ಮಾಡ್ತಿದ್ರೆ ಇಲ್ಲಿ ನನ್ನ ಮಗಳು ನಮ್ಮಪ್ಪನೂ ಆರಾಮಾಗಿ ಮಲ್ಕೊಂಡು ಮೊಬೈಲ್ ನೋಡ್ತಿದ್ರು. ನಾವು ಊಟಕ್ಕೆ ಕೂರೋವಷ್ಟರಲ್ಲೆಲ್ಲ 3 ಗಂಟೆ ಆಗೋಗಿತ್ತು. ನಮ್ಮನೆಯವ್ರೂ ಬಂದಿದ್ರು. ಹಂಗಾಗಿ ಬಿಸಿ ಬಿಸಿದೆ ಕಬಾಬೆಲ್ಲ ಬೇಯಿಸ್ಕೊಟ್ಟೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವು. ಊಟ ಮಾತ್ರ ಸೂಪರ್ ಆಗಿತ್ತು. ಬೋಟಿ ಗೊಜ್ಜಂತೂ ನಮ್ಮಮ್ಮ ಅಲ್ಟಿಮೇಟಾಗಿ ಮಾಡಿದ್ರು. ನಮ್ದೆಲ್ರದ್ದು ಏನೋ ಊಟ ಆಯಿತು. ಆದರೆ ನಮ್ಮನೇಲಿ ಈ ನಮ್ಮ ಪುಟಾಣಿ ಅಳಿಯಂಗೆ ನಮ್ಮ ಅದಕ್ಕೆ ಊಟ ಮಾಡಿಸೋ ವರ್ಷದಲ್ಲಿ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂದರೆ, ಅಯ್ಯಪ್ಪ, ಇವನಿಗಂತೂ ಊಟ ತಿನ್ಸೋದಂತೂ ತುಂಬ ಕಷ್ಟ. ನಾವುಗಳೆಲ್ಲ ಊರಲ್ಲಿ ಒಳ್ಳೆ ಮಟನ್ ಸಾರು ಊಟ ಮಾಡ್ತಿದ್ರೆ ಇನ್ನು ಈ ನನ್ನ ಮಗಂಗೆ ಮನ್ಸು ತಡೆಯುತ್ತಾ, ಅಯ್ಯೋ ತಾತ ಬಂದು ನಾನು ಕರ್ಕೊಂಡೋಗು ಅಂತ ಹತ್ಕೊಂಡು ಕೂತಿದ್ದ. ಕೊನೆಗೂ ನಮ್ಮಪ್ಪ ಕೋಡಿಹಳ್ಳಿಯಿಂದ ಚನ್ನರಾಯಪಟ್ಟಣಕ್ಕೆ ಹೋಗಿ ಅವನನ್ನು ಕರ್ಕೊಂಡು ಬಂದರು ಊರಿಗೆ. ನಮ್ಮಪ್ಪ ನಾನು ಹೋದ ತಕ್ಷಣ ನನ್ಗೆ ಇಟ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟರು ಅಂದ್ಕೊಂಡ್ರ, ಇಲ್ಲ ನಿಮಗೀಗ ಗೊತ್ತಾಗಿರ್ಬೇಕಲ್ವಾ ನಮ್ಮಪ್ಪ ಯಾಕೆ ನನ್ನ ಕೈಗೆ ದುಡ್ಡು ಕೊಟ್ಟರು ಅಂತ. ನಾವು ಊರಲ್ಲಿ ಶುಂಠಿ ಹಾಕ್ತಿದ್ದೀವಲ್ಲ, ಅದ್ರ ಮೇಲೆ ಮುಚ್ಚೋದಕ್ಕೆ ಕಬ್ಬಿನ ತರಕ್ಕೆ ಕೇಳ್ದೋ. ಅವ್ರು ತುಂಬ ಜಾಸ್ತಿ ಹೇಳಿದರು. ಹಂಗಾಗಿ ನಮ್ಮಮ್ಮನ ಮನೆಯಲ್ಲೇ ಇಲ್ಲಿ ಭತ್ತದ ಹುಲ್ಲಿತ್ತಲ್ಲ ಅದನ್ನೇ ತುಂಬ್ಕೊಂಡೋಗಿ ಅಂತ ಹೇಳಿದರು ಅಂತ ಅದನ್ನೇ ಸ್ವಲ್ಪ ಎಲ್ಲ ತುಂಬ್ಕೊಂಡ್ವು. ನಮ್ಮ ಅಪ್ಪಂಗೆ ಒಂದು ಸಗಣಿ ಅರ್ಗಿರಂಗಿಲ್ಲ, ಒಂದು ಸ್ವಲ್ಪ ಹುಲ್ಲು ಅರ್ಗಾಡಿರಂಗಿಲ್ಲ. ನಾವು ಟೆಂಪೋಕ್ಕೆ ಹುಲ್ಲು ತುಂಬಿದ ತಕ್ಷಣ ಅಲ್ಲಿ ಬಿದ್ದಿದ್ದಂಥ ಹುಲ್ಲೆಲ್ಲನೂ ಒಂದು ಕೋಲ್ ಸಹಾಯದಿಂದ ಒಂದು ಕಡೆ ಹಾಕಿದ್ರು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮಪ್ಪಂದ್ರು ಹಿಂಗೇನಾ ಕಮೆಂಟ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ ಇವಳು ಇದನ್ನೇ ಹೇಳ್ತಾಳೆ ಅಂತ ಅನ್ಕೋಬೇಡಿ. ನನಗೆ ನನ್ನ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನಾನು ಇದ್ದೀನಿ ಅಂತ ನನ್ನ ಜೊತೆಯಾಗಿ ನಿಲ್ಲೋದು ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಮ್ಮ. ಇವ್ರ ಋಣನ ನನ್ನ ಜೀವನದಲ್ಲಿ ನಾನು ತೀರ್ಸೋದಕ್ಕಾಗಲ್ಲ. ಇಂಥ ಮನೇಲಿ ನಾನು ಹುಟ್ಟಿರೋದು ನನ್ನ ಪುಣ್ಯ ಅಂತ ನಾನು ಹೇಳ್ಬೋದು.